ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೆ ದೇವ್ರೆ ಹೀಗ್ ಮಾಡ್ದೆ? ನಾನು ನಿನಗೆ ಏನು ಅನ್ಯಾಯ ಮಾಡಿದೆ? ಕೊಟ್ಟ ಪ್ರೀತಿನ ಹಾಗೆ ಕಿತ್ಕೊಂಡ್ಯಲ್ಲ. ನನ್ನ ಪ್ರೀತಿಗೆ ಯಾಕೆ ಅನ್ಯಾಯ ಮಾಡಿದೆ? ಯಾಕೆ ಅನ್ಯಾಯ ಮಾಡಿದೆ? ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾನು ಯಾಕೆ ಬದುಕಿರ್ಬೇಕು? ಯಾಕಪ್ಪ ನಿಂತ್ಬಿಟ್ಟೆ? ಏನಾಯ್ತು ಡಾರ್ಲಿಂಗ್? ಈ ಸತ್ಯ ಹೇಳಿದ್ರೆ ನಿತ್ಯನ್ ಬದುಕನ್ನ ಇನ್ನೂ ದೊಡ್ಡ ನರ್ಕಕ್ಕೆ ತಳ್ದಂಗಾಗುತ್ತೆ. ಈ ಗುಟ್ಟು ನನ್ನಲ್ಲೇ ಇರ್ಲಿ. ಅವನೇನೋ ಯೋಚನೆ ಮಾಡ್ತಿದ್ದಾನೆ. ಏನಿರ್ಬೋದು? ಈಜ್ ಬರ್ದಿದ್ದವನು ಸುಳಿಗೆ ಸಿಕ್ಕರೆ ಏನು ಯೋಚನೆ ಮಾಡ್ತಿರ್ತಾನೋ? ಹೇಗೋ ಸಾಯ್ತೀನಿ, ಸಾವು ಎಷ್ಟು ಕಷ್ಟ ಆಗ್ಬೋದು ಅಂತ ಯೋಚಿಸ್ತಿರ್ಬೋದು. ಈ ಸುತ್ತನ್ನ ಪೂರ್ಣ ಮಾಡ್ಬೋದಾ? ಏನ್ ಡ್ಯಾಡ್, ನೀವೇನೋ ಮನ್ಸಲ್ಲೇ ಒಬ್ಬೊಬ್ರೆ ಲೆಕ್ಕಾಚಾರ ಹಾಕೊಂಡು ನಗ್ತಾ ಇರೋ ಥರ ಇದೆ. ಅದು ಸರಿ, ನಿಧಿ ಇಲ್ಲ ಹೋದ್ಲು? ಸರಿಯಾದ ಸಮಯಕ್ಕೆ ನೆನಪಿಸ್ದೆ. ಇದೆಲ್ಲ ಸಂಭ್ರಮನ ಅವಳು ನೋಡದೇ ಇದ್ರೆ ಎಲ್ಲ ವ್ಯರ್ಥ ಆಗೋಗುತ್ತೆ. ಹೋಗಿ ಕರ್ಕೊಂಡು ಬರ್ತೀನಿ ತಾಳು. ನಿಧಿ, ನಿನ್ನ ಅಳು ಎಲ್ಲಾನು ಸರಿ ಮಾಡುತ್ತೆ ಅನ್ನೋದಾಗಿದ್ರೆ ದಿನವಿಡೀ ಅಳ್ತಾ ಇರು ಅಂತ ಹೇಳ್ಬಿಡ್ತಾ ಇದ್ದೆ. ಆದ್ರೆ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ ಮಗು. ನಿನ್ನ ಅಳು ನಿನ್ನನ್ನು ಕುಗ್ಗಿಸ್ತಾ ಹೋಗ್ತಾ ಇದೆಯೇ ಹೊರತು ಆಗಿರೋ ಅವಘಡನ ಕರಗಿಸೋದಿಲ್ಲಮ್ಮ. ನಾನು ಯಾರಿಗೆ ಏನ್ ಮಾಡಿದ್ದೆ ಸರ್? ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ? ಇದನ್ನೆಲ್ಲ ಯಾರ ಹತ್ರ ಕೇಳಲಿ ಸರ್? ಯಾರ ಹತ್ರ ಕೇಳಲಿ? ಆ ದೇವರು ಎಲ್ಲ ಅವನ ಆಟ. ನಾನು ಕರ್ಣನ ತಡಿಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಟ್ಟೆ ಗೊತ್ತಾ? ಅವತ್ತು ನನ್ನ ಮಾತು ಕೇಳೋ ಆ ಕರ್ಣ ಇವತ್ತು ಕಲ್ಲ ಕೂತ್ ಬಿಟ್ಟ. ಕಂದ, ಕ್ಷಮಿಸ್ಬಿಡಮ್ಮ. ಮನುಷ್ಯ ಎಷ್ಟೇ ದೊಡ್ಡವನು ಅಂತ ಅಂದ್ಕೊಂಡ್ರು ಆ ದೇವರ ನಿರ್ಧಾರದ ಮುಂದೆ ತೃಣಕ್ಕೆ ಸಮಾನ. ಇವತ್ತು ನನ್ನ ಸ್ಥಿತಿ, ನಿನ್ನ ಸ್ಥಿತಿ ಹಾಗೆ ಆಗಿದೆ. ಮುಗೀತು, ಎಲ್ಲ ಮುಗ್ದೋಯ್ತು ಸರ್. ಕರ್ಣ ಸರ್ ಜೊತೆ ಏನೇನೋ ಕನ್ಸು ಕಟ್ಕೊಂಡಿದ್ದೆ, ಎಲ್ಲ ಕಣ್ಣಲ್ಲೇ ನುಚ್ಚು ನೂರಾಗೋಯ್ತು ಸರ್. ನಿಧಿ, ನೀನೀಗ ಅಳ್ತಾ ಕೂತ್ಕೊಂಡ್ರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ಆಗಿರೋ ಅನಾಹುತನ ಸರಿ ಮಾಡೋಕ್ಕಂತೂ ಆಗೋಲ್ಲ. ಅದ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಬಿದ್ದರೆ ಅಸಹ್ಯ ಆಗೋದಿಲ್ವಾ? ಬಾ, ನಡಿ ಹೋಗೋಣ ಮಂಟಪದ ಕಡೆಗೆ. ಇಲ್ಲ, ನಾನು ಬರೋದಿಲ್ಲ. ಅದನ್ನೆಲ್ಲ ನೋಡೋ ಶಕ್ತಿ ನನ್ನ ಕೈಲಿ ಇಲ್ಲ ಸರ್. ದಯವಿಟ್ಟು ನನ್ನ ಕರಿಬೇಡಿ, ಪ್ಲೀಸ್ ಹೋಗಿ. ಈಗಲೇ ತಲೆಗೊಬ್ಬರಂತೆ ಮಾತಾಡ್ತಿದ್ದಾರೆ. ನೀನು ಮಂಟಪದ ಹತ್ರ ಇಲ್ಲ ಅಂತಂದ್ರೆ ಆ ಮಾತುಗಳು ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದಮ್ಮ. ಅರ್ಥ ಮಾಡ್ಕೋ. ನಿತ್ಯ ಮತ್ತು ನಿಮ್ಮ ಅಜ್ಜಿಗೆ ನೀನೇ ಧೈರ್ಯ ತುಂಬಬೇಕು. ಕರ್ಣಂಗೆ ನೀನೇ ಸಮಾಧಾನ ಮಾಡಬೇಕು. ನಿನ್ನ ನೋವು ಎಷ್ಟೇ ದೊಡ್ಡದಿದ್ರು ಕರ್ತವ್ಯ ಮುಖ್ಯ ಅಲ್ಲಮ್ಮ. ಬಾಮ್ಮ, ಮಂಟಪಕ್ಕೆ ಹೋಗೋಣ. ಬಾ.
ಪುರೋಹಿತ್ರೆ, ಇದುವರೆಗೂ ಮದುವೆ ಗೊಂದಲದಲ್ಲಾಯ್ತು. ಇನ್ನು ಮುಂದೆ ಎಲ್ಲ ಸರಾಗವಾಗ್ಲಿ ಅಂತ ಆಶೀರ್ವಾದ ಮಾಡಿ. ಹೌದು ಪುರೋಹಿತ್ರೆ, ಈ ಋಣಾನುಬಂಧ ಹೀಗಿರುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಎಲ್ಲ ನಂಬಕ್ಕಾಗದೇ ಇರೋ ಥರ ನಡೆದೋಯ್ತು. ಆಶೀರ್ವಾದ ಮಾಡ್ತೀನಮ್ಮ. ಸತಮಾನಂ ಭವತಿ ಸತ ಆಯು ಪುರುಷ ಸತ ಸೇವೇಂದ್ರಿಯೇ ಪ್ರತಿಷ್ಠತೆ ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಈ 7 ಸುತ್ತನ್ನು ಪೂರೈಸೋ ಮೂಲಕ ಎಲ್ಲ ರೀತಿಯಲ್ಲೂ ನಾನು ನಿನ್ನ ಜೊತೆಲಿರ್ತೀನಿ ಅಂತ ಇಬ್ಬರು ಮಾತು ತಗೊಂಡಿದ್ರೆ, ಪತಿಯಾಗಿ ನಿನ್ನ ಕೈ ಹಿಡ್ದಿರೋ ನಾನು, ಪತಿಯಾಗಿ ನಿನ್ನ ಕೈ ಹಿಡ್ದಿರೋ ನಾನು, ನಿನ್ನನ್ನಷ್ಟೇ ಅಲ್ಲದೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು, ಹೇಳಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ಧೈರ್ಯದಿಂದ ಪ್ರೀತಿಯಿಂದ ತಾಳ್ಮೆಯಿಂದ ಜವಾಬ್ದಾರಿಯಿಂದ ನೋಡ್ಕೋತೀನಿ. ಆ ಮಗುವಿಗೆ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ, ಲಾಲನೆ ಪಾಲನೆ ಮಾಡ್ತೀನಿ. ಈ ವಂಶಕ್ಕೆ ಆಧಾರವಾಗಿರ್ತೀನಿ. ಕರುಣಾ